ಎಲ್ರಿಗೂ ನಮಸ್ಕಾರ. ನಾನು ಜಾನಕಿ ಹೆಗ್ಡೆ. ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನ 2026ಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಈಗಾಗಲೇ ಫ್ಲವರ್ ಶೋಗೆ ನಾನು ಹೋಗಿ ಬಂದಿದ್ದೀನಿ. ಫೋಟೋ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಾ, ತಮಗೆ ಗೊತ್ತೇ ಇದೆ. ಇದನ್ನು ವೀಕ್ಷಣೆ ಮಾಡಿದಂಥ ನನ್ನ ವಿದ್ಯಾರ್ಥಿಗಳ ಅನೇಕರು ತಮ್ಮನ್ನು ಕರ್ಕೊಂಡು ಹೋಗಿ ನಮಗೆ ಹೋಗೋಕ್ಕೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ನನಗೂ ಮತ್ತೊಮ್ಮೆ ನೋಡೋ ಆಸೆ ಇತ್ತು. ಅರಸುವ ಬಳ್ಳಿ ಕಾಲು ತೊಡಕಿದಂತೆ ಹಾಗೆ ಆಯಿತು. ಮಕ್ಕಳನ್ನು ಕರ್ಕೊಂಡು ಮತ್ತೊಮ್ಮೆ ಲಾಲ್ಬಾಗ್ನತ್ತ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಒಬ್ಬೊಬ್ಬರ ಮನೆ ಒಂದೊಂದು ಕಡೆ ಇದ್ದರೂ ಕೂಡ ನಾವೆಲ್ಲರೂ ಸೇರಿ ಬಸ್ನಲ್ಲಿ ಪ್ರಯಾಣ ಮಾಡಿ ಟೌನ್ ಹಾಲ್ ಹತ್ರ ಒಟ್ಟಿಗೆ ಸೇರಿದ್ವಿ. ಅಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹತ್ರ ಕನ್ನಡವೇ ಉಸಿರು ಕನ್ನಡವೇ ಹಸಿರು ಅನ್ನೋ ಬೋರ್ಡ್ ನೋಡಿಬಿಟ್ಟು ಅಲ್ಲಿ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡ್ವಿ. ಮತ್ತೊಂದು ಬಸ್ ಹತ್ಕೊಂಡು ಲಾಲ್ಬಾಗ್ ಹತ್ರ ಹೋದ್ವಿ. ಹಸಿವೆಯಾಗಿದ್ದರಿಂದ ಎಲ್ಲರೂ ರುಚಿಯಾದ ಬೇಲ್ಪುರಿಯನ್ನು ತಿಂದ್ಕೊಂಡ್ವಿ. ಹಾಗೆ ಹೋದರೆ ಏನು ಚೆನ್ನಾಗಿರುತ್ತೆ ಅಂತ ಹೀಗೆ ಹೋದ್ವಿ. ಹೇಗೆ ಗೊತ್ತಾ? ಬಣ್ಣ ನಮ್ಮ ಧ್ವಜದ ಬಣ್ಣ, ಕೇಸರಿ ಬಿಳಿ ಹಸಿರು ಬಣ್ಣ, ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು ನಿರಾಸೆಯ ಚಿಲುಮೆಯ ಬಣ್ಣ. ಈ ಮೇನ್ ಗೇಟಿಂದ ಎಂಟ್ರಿ ಕೊಟ್ವಿ. ಎರಡು ಕಡೆ ಗಂಗರ ವಂಶದ ವಿವರವನ್ನು ಬರೆದಿದ್ದಾರೆ. ಇದು ಟಿಕೆಟ್ ಕೌಂಟ್ರ್. ಇಲ್ಲಿ ಟಿಕೆಟ್ ತೊಗೋಬೇಕು. ವಯಸ್ಕರಿಗೆ ಬಾಕಿ ದಿನಗಳಲ್ಲಿ 80 ರೂಪಾಯಿ, ವೀಕೆಂಡಲ್ಲಿ 100 ರುಪೀಸು, ಮಕ್ಕಳಿಗೆ 30 ರುಪೀಸ್. ಯೂನಿಫಾರ್ಮ್ ಹಾಕ್ಕೊಂಡು ಬಂದರೆ ಫ್ರೀ. ಲಾಲ್ಬಾಗ್ನ ಇತಿಹಾಸವನ್ನು ಕೂಡ ಮಕ್ಕಳಿಗೆ ತಿಳಿಸ್ಬೇಕಾಗಿತ್ತು. ಅದನ್ನ ವಿವರಿಸ್ತಾ ಹೋದೆ. ಲಾಲ್ಬಾಗ್ ಸಸ್ಯೋದ್ಯಾನ ಅಥವಾ ಬೊಟಾನಿಕಲ್ ಗಾರ್ಡನ್ ಇದೆಯಲ್ಲ, ಇದು 240 ಎಕರೆ ವಿಸ್ತೀರ್ಣದಲ್ಲಿ ಇದೆಯಂತೆ. ಇದನ್ನು ನಿರ್ಮಾಣ ಮಾಡಿದವರು ಮೊಘಲರು. ಹೈದರ್ ಅಲಿ ಇದನ್ನು ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಟಿಪ್ಪು ಸುಲ್ತಾನ ಅದನ್ನು ಮುಗಿಸಿದನಂತೆ. ಮೆಟ್ರೋ ಕಾಮಗಾರಿ ಮಾಡುವಾಗ 1 ಎಕರೆಯಷ್ಟು ಜಾಗವನ್ನು ಮೆಟ್ರೋಗೆ ಕೊಡಬೇಕಾಯ್ತಂತೆ. 500 ಮೀಟ್ರ್ ಗೋಡೆಯನ್ನು ಒಂದು ಡೆಮಾಲಿಷ್ ಮಾಡಬೇಕಾಯ್ತಂತೆ. ಆಗ ಎಷ್ಟೋ ಗಿಡ ಮರಗಳು ಸಸ್ಯವರ್ಗ ನಾಶ ಆಗಿದೆಯಂತೆ. ಏನು ಮಾಡೋಕ್ಕಾಗಲ್ಲ. ಈ ಬೆಂಗಳೂರಿನಲ್ಲಿ ಇಷ್ಟು ಟ್ರಾಫಿಕ್ಕು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕುಚ್ ಪಾನೆ ಕೇಳಿಯೇ ಕುಚ್ ಕೋನಾ ಪಡ್ತಾ ಹೇ ಅಂತಾರಲ್ಲ ಹಾಗೆ. ಮಕ್ಕಳಲ್ಲಿ 1000ಕ್ಕೂ ಹೆಚ್ಚಿನ ಜಾತಿ ಸಸ್ಯಗಳಿವೆಯಂತೆ. ಅಷ್ಟೇ ಅಲ್ಲ, 100 ವರ್ಷ ಹಳೆಯ ಮರಗಳು ಕೂಡ ಇವೆ. ದೊಡ್ಡ ಬೆಟ್ಟದ ರೀತಿಯಲ್ಲಿ ಕಾಣುವಂಥ 3000 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಬಂಡೆ, ಅದರ ಮೇಲೆ ಕೆಂಪೇಗೌಡ ವೀಕ್ಷಣಾ ಗೋಪುರ ಇದೆ. ಅಷ್ಟೇ ಅಲ್ಲ, HMT ಹೂವಿನ ಗಡಿಯಾರ ಕೂಡ ಒಂದು ನೋಡುವಂಥದ್ದು. ನಾವು ಈಗ ಗಂಗಾ ಸಾಮ್ರಾಜ್ಯ ವೈಭವವನ್ನು ನೋಡೋಕ್ಕೆ ಗ್ಲಾಸ್ ಹೌಸಿಗೆ ಹೋಗ್ತೀವಲ್ಲ, ಆ ಗ್ಲಾಸ್ ಹೌಸನ್ನು ಲಂಡನ್ನ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ ಅದನ್ನ ನಿರ್ಮಾಣ ಮಾಡಿದಾರಂತೆ. ಗ್ಲಾಸ್ ಹೌಸಲ್ಲಿ ನಡೆಸ್ತಾ ಇರುವಂಥ ಈ ಒಂದು ಫ್ಲವರ್ ಶೋವನ್ನು 100 ವರ್ಷಗಳಿಂದ ನಡೆಸ್ತಾ ಇದ್ರೂ 1951ರಲ್ಲಿ ವರ್ಷಕ್ಕೆ 2 ಸಲ ನಡೆಸೋದು ಅಂತ ಅಧಿಕೃತವಾಗಿ ಘೋಷಣೆ ಆಯ್ತಂತೆ. ಇಷ್ಟ ಆಯ್ತಾ? ಓಕೆ 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 ನೋಡಿ, ಇಲ್ಲಿ ನಿಮಗೆ 100 ಜಾತಿಯ ಸಸಿಗಳು ಸಿಗ್ತವೆ. ಹೂವಿನ ಗಿಡಗಳಿರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ತರಕಾರಿ ಗಿಡಗಳು, ಬಳ್ಳಿಗಳು ಇರ್ಬೋದು. ಇವುಗಳೆಲ್ಲದರ ಬೀಜಗಳು ಕೂಡ ಸಿಗ್ತವೆ. ಅಷ್ಟೇ ಅಲ್ಲ, ಬೇರೆ ದೇಶಗಳಿಂದ ತರಿಸಿದ್ದು, ಪರ್ಷಿಯಾ, ಅಫ್ಘಾನಿಸ್ತಾನ, ಫ್ರಾನ್ಸ್ಗಳಿಂದ ಕೂಡ ನಿಮಗೆ ಬೀಜಗಳನ್ನು, ಸಸಿಗಳನ್ನು ತರಿಸಿ ಕೊಡ್ತಾರಂತೆ. ನಮ್ಮ ಮನೆಗೆ ತೊಗೊಂಡು ಹೋಗಿ ಬೆಳೆಸ್ಬೋದು. ಅನೇಕ ರೀತಿಯ ಆರ್ಕಿಡ್ಗಳು ಎಲ್ಲ ಸಿಗ್ತವೆ. ಈ ನರ್ಸರಿಯ ಹೆಸರು ತಿರುಮಲ ನರ್ಸರಿ. ತಿರುಮಲ ಅಂದ ತಕ್ಷಣ ಎಲ್ಲರಿಗೂ ಬಾಯಲ್ಲಿ ಬೇಕ್ರಿ ಅಂತಲೇ ಬರ್ತಾ ಇದೆ. ತಿರುಮಲ ಬೇಕ್ರಿ ಅಲ್ಲ, ತಿರುಮಲ ನರ್ಸರಿಗೆ ಬಂದು ಇಲ್ಲಿ ಬೀಜಗಳನ್ನು ಖರೀದಿ ಮಾಡ್ಬೋದು. ಸರಿನಾ? ಇದು ಲಾಲ್ಬಾಗ್. ಲಾಲ್ಬಾಗ್ ಅಂದರೆ ಕೆಂಪು ತೋಟ. ಕೆಂಪು ತೋಟದಲ್ಲಿ ಪಾರಿವಾಳ. ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ, ಹೀಗೇಕೆ ಹೆದರುತ್ತಿರುವೆ ಮರುಳೆ ಅಂತ ಕೇಳಿದೆ. ಅದಕ್ಕೇನಂತ ಗೊತ್ತಾ? ಗುಡುಗಿನ ಸುಳಿವಿದೆ, ಗಿಡುಗನ ಭಯವಿದೆ ಅಂದ್ಬಿಟ್ಟು ಹಾರೋಯ್ತು ಗೊತ್ತಾ.
ಲಾಲ್ಬಾಗ್ ಎಲ್ಲ ಸುತ್ತಾಡಿದ ಮೇಲೆ ಈಗ ಗ್ಲಾಸ್ ಹೌಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಷ್ಟರಲ್ಲಿ ತಂದೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವ ಮಗುವನ್ನು ಹಿಡಿದು ಅವರ ತಂದೆಯ ಕೈಗೆ ಒಪ್ಪಿಸಿ ಸಾಹಸ ಕಾರ್ಯವನ್ನು ಮೆರೆದೆವು. ಲಕ್ಷಾಂತರ ಹೂಗಳನ್ನು ಬಳಸಿ ಬೇಗೂರಿನ ಪಂಚಲಿಂಗೇಶ್ವರ ದೇವಸ್ಥಾನದ ಪ್ರತಿಕೃತಿಯನ್ನು ನಿರ್ಮಿಸಿದ್ದಾರೆ. ಚಾವುಂಡರಾಯ ಬಸದಿಯನ್ನು ನಿರ್ಮಿಸಿದ್ದಾರೆ. ಕೆಲವು ಶಾಸನಗಳನ್ನು, ಇವರ ಗಜಲಾಂಛನವನ್ನು ನೋಡ್ತೀವಿ. ಅಷ್ಟೇ ಅಲ್ಲ, ಒಂದು ಶಾಸನದಲ್ಲಿ ಬೆಂಗಳೂರು ಅನ್ನುವ ಹೆಸರನ್ನು ನೋಡಿ ಒಂದು ಕ್ಷಣ ರೋಮಾಂಚನಗೊಳ್ತೀವಿ ನಾವು. ಅಂದು ಗಜಪಡೆ ಅತ್ಯಂತ ಪ್ರಸಿದ್ಧವಾಗಿತ್ತು. ಚೋಳದೊರೆ ರಾಜಾದಿತ್ಯನನ್ನು ಗಂಗರ ದೊರೆ ಭೂತುಗನು ಇರಿದು ಕೊಲ್ಲುವಂಥ ದೃಶ್ಯ ಇದು. ಗಂಗರು ಸಾಹಿತ್ಯ ಸಂಸ್ಕೃತಿಗೆ ನೀಡಿದ ಕೊಡುಗೆಗಳನ್ನು, ಕಲೆ ಶಿಲ್ಪಕಲೆಗೆ ನೀಡಿದಂಥ ಕೊಡುಗೆಗಳನ್ನು, ಅವರ ರಾಜ್ಯಾಡಳಿತದ ವೈಖರಿಯನ್ನು ಆಹ್ಲಾದಕರವಾದ ಈ ಹೂಗಳ ಲೋಕದಲ್ಲಿ ನೋಡುವುದು ಎಂಥವರಿಗೂ ಮುದ ಕೊಡುವಂತಿತ್ತು. ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ.